ಹಾಸಿಗೆ ಎಲ್ಲ ಕೂದಾಕ್ತಾವನೆ. ಅಚ್ಚ ಪಾಪ ಕುಯ್ಕತಿಯ ಇವತ್ತು ಟಿವಿ ಫಿಟ್ ಮಾಡಕ್ ಬಂದಿದ್ದೀನಿ ಫ್ರೆಂಡ್ಸ್. ಟಿವಿ ನೋಡಿ ಇಲ್ಲಿದೆ. ಕರ್ಕೊಂಡ್ಬಂದು ಗೈಸ್ ಇವನು ನಾನೇ ಒಂದು ಹೇಳೋದು ತಾನೇ ಮಾಡಿ 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 ಹಾಳಿಗೆಡಿಸ್ತಾವನೆ. ಮಹೇಶಣ್ಣ ಇನ್ಸ್ಟಾಗ್ರಾಮ್. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್ ನಮ್ಮ ಗಂಡು ಹೆಂಗೆ ಆಟ ಆಡ್ತದೆ ನೋಡಿ ಗೈಸ್. ಪಾಪ ಊಟ ಮಾಡಿದ್ರಾ? ಹಾಸಿಗೆ ಎಲ್ಲ ಕೂದಾಕ್ತಾವನೆ. ಅಚ್ಚ ಪಾಪ ಕುಯ್ಕತಿಯ ಕೊಡಲ್ಲ ಎತ್ ಮಾಡಮ್ಮ ಕೊಡು. ಚರ ಚರ ಆಯ್ 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 ಹಾಸಿಗೆ ಹೋಯ್ತದ ಪಾಪ. ಕೋತಿ ಬತ್ತಿ ಎಲ್ಲ ಸುಟ್ಟೆ ಎತ್ಕೊಬತ್ತೀನಿ ನೀನು. ಸುಟ್ಟೆ ಎತ್ಕೊಬತ್ತೀನಿ ಎತ್ಕೊಬರ್ನ. ಕಾಯಿಸಿಲಿ ಕೋತಿ ವೈರ್ ಕಿತ್ತಾಕಿತ್ತವು ಜೈಂಟ್ ಮಾಡೋಣ ಅಂತ ಬಂದಿದ್ದೀನಿ. ಗೈಸ್ ರೆಡಿ ಆಯ್ತು ಗೈಸ್. ಇವತ್ತು ಟಿವಿ ಫಿಟ್ ಮಾಡಕ್ ಬಂದಿದ್ದೀನಿ ಫ್ರೆಂಡ್ಸ್. ಟಿವಿ ನೋಡಿ ಇಲ್ಲಿದೆ. ಕರ್ಕೊಂಡ್ಬಂದು ಗೈಸ್ ಇವನು ನಾನೇ ಒಂದು ಹೇಳೋದು ತಾನೇ ಮಾಡಿ 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 ಹಾಳಿಗೆಡಿಸ್ತಾವನೆ. ಮಹೇಶಣ್ಣ ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕು. ಲೋ ಮಹೇಶಣ್ಣವರು ಈ ಕೆಲಸ ಎಲ್ಲ ನೋಡಿ, ಈ ಮಂಚ ಎಲ್ಲ, ಈ ವಾರ್ಡ್ರೂಫು ಫುಲ್ಲು ಇನ್ನೊಂದು ಇದ್ರಲ್ಲಿ ತೋರಿಸ್ತೀವಿ. ಈಗ ಇದೆಲ್ಲ ಇವರೇ ಮಾಡಿರೋದು. ಇದೆಲ್ಲ ಮಿಷಿನ್ ಇಟ್ಬಿಟ್ಟಿದ್ದೀವಿ, ಇಲ್ಲಾಂದ್ರೆ ವಾಪಸ್ ಎತ್ಕೊಳ್ಳೋದು. ಇವರೇ ಮಹೇಶ್ ಅಂತ ಮಾತ್ಗಳ್ಳಿಯವರು. ಫ್ರೆಂಡ್ಸ್ ನಮ್ದು ಕೀರ್ತಿ ಮದ್ವೆಗೆ ಮಂಚ ಮಾಡ್ಸಕ್ಕೆ ಈ ಅಣ್ಣಗೆ ಹೇಳಿದೀವಿ. ಏನಣ್ಣ ಇಷ್ಟೊಂದು ಬ್ಯೂಟಿಯಾಗಿ ಕಾಣಿಸ್ತಾ ಇದೆ. ನಮ್ಗೆ ಅವ್ರು ಇವರು ಅಂತ ಏನಿಲ್ಲ, ನಮ್ಮ ಟೈಮ್ಗೆ ಯಾರು ಮಾಡ್ಕೊಡ್ತಾರ ಅವ್ರು. ನಾವು ಇನ್ ಟೈಮ್ಗೆ ಮಾಡ್ಕೊಡೋದು. ಇನ್ ಟೈಮ್ ಕಣೋ. ನನಗೆ ನಾಳೆಕ್ಕೆ ತಗೋಬಾ ಮಾಡ್ಕೊಡ್ತೀನಿ. ಕೆಲವು ಒಂದಿನ ರಜಾ ಮಾಡಿಸಿದಮ್ಮ ಅಂತ ಇಲ್ಲ, ಒಂದಿನ ಮಾತ್ರ ರಜಾ, ಒಂದೇ ದಿನ. ಗೈಸ್ ಫಿಟ್ ಮಾಡಿದೆ ಟಿವಿ. ತಗೋಬೈಲಿ ರಿಮೋಟ್ ತಗೋಬೈಲಿ. ಅದ್ಯಾವ್ದು ಇನ್ನೊಂದು ಕಿಡ್ಸ್ ಗಾಯ್ಸ್. ನಮ್ಮ ಅಚ್ಚು ಪಾಪ ಹೋದ ಮೈಸೂರಿಗೆ. ಮಮ್ಮಿ ನೀವು ಬೇಜಾರಾಯ್ತಲ್ಲ ಪಾಪ ಹೋಗಿರೋದು? ಪಾಪ ಊರಿಗೆ ಹೋಗಿರೋದಕ್ಕೆ ಬೇಜಾರಾಯ್ತಲ್ಲ ಅಂದೆ. ನೀನು ಗಾಬರಿಸಿದ್ದಿ ನೀನು. ಮದ್ವೆಗೆ ಬರ್ತಾನಲ್ಲ ಗೈಸ್. ಇನ್ನೊಂದು 10 ದಿನ ಪುನಃ ಬರ್ತಾನೆ ರಿಟರ್ನ್. ಮದ್ವೆಗೆ ಬಂದ್ರೆ ಇನ್ನೊಂದು 20 ದಿನ ಇಲ್ಲೇ ಉಳ್ಕತಾನೆ. ಯಾಕೆ ಅಂದ್ರೆ ಅವ್ರು ಪದೇ ಪದೇ ಬರ್ತಿರೋದು ಅವ್ರಿಗೆ. ಇವಾಗ ನಮ್ಮ ಮನೇಲಿ ನಿನ್ ಮದ್ವೆ ಇರೋದ್ರಿಂದ ನನ್ನ ಮಗಳು ನಿನ್ ಮದ್ವೆಲಿ ಅವಳು ಓಡಾಡ್ತಾವಳೆ, ಅವಳ ಮದ್ವೆಲಿ ನೀನ್ ಓಡಾಡ್ತಿದ್ದೆ, ಅಷ್ಟೇ ವ್ಯತ್ಯಾಸ. ಅವಳೇನೋ ಓಡಾಡ್ತಿಲ್ಲ ಗೈಸ್. ಬಂದು ಇಲ್ಲಿ ಏನ್ ಮಾಡ್ತಾಳೆ, ಕೆಲ್ಸ ಮಾಡ್ತಾಳೆ ಅಷ್ಟೇ, ಇನ್ನೇನು ಓಡಾಡ್ತಿಲ್ಲ ಅವಳು. ಏನಿವೆ ಓಡಾಡ್ತಾ ಇಲ್ಲ. ನಮ್ಮ ಗಂಡು ಮಕ್ಳಾಗಿ ಹೆಣ್ಮಕ್ಳು ಯಾವ್ದೇ ಕಾರಣಕ್ಕೂ ಜವಾಬ್ದಾರಿ ವಹಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಬೆಳಿಗ್ಗೆ ಇದ್ ಮಾಡೋದಿಲ್ಲ. ಇರಿ ಗೈಸ್, ನಾನು ಅವಳ ಮದ್ವೆಲಿ ಹೆಂಗಿದ್ದೆ, ನನ್ನ ಮದ್ವೆಲಿ ಇರ್ತೀನಿ, ಅವಳು ನನ್ನ ಮದ್ವೆಲಿ ಹೆಂಗಿರ್ತಾಳೆ ಅದನ್ನ ನಾನು ಅವಳ ಮದ್ವೆಲಿ ಇನ್ನೂ ವಿಡಿಯೋ ಹಾಕಿಲ್ಲ, ಯೂಟ್ಯೂಬ್ಗೆ ಹಾಕ್ತೀನಿ, ಗೊತ್ತಾಯ್ತದೆ ಅವಳು. ಈ ಹೆಣ್ಮಕ್ಳು ಜಾಸ್ತಿ ರೆಡಿ ಆಗೋಕೆ ಇಷ್ಟ ಪಡ್ತಾರೆ. ಹೆಣ್ಮಕ್ಳು ಅಡಿಗೆ ಮನೇಲಿ ಪಾತ್ರೆ ತೊಳಿದು ಮುಸರೆ ತಿಕ್ಕು ಕೆಲ್ಸನೇ. ತಂಗಿರ್ಗೆ ಮದ್ವೆಲಿ ಅಕ್ಕನ ಮದ್ವೆಲಿ. ಆದ್ರೆ ತಂಗಿರ್ಗೆ ಅಕ್ತಿರ್ಗೆ ರೆಡಿ ಆಗಿ ಮೇಕಪ್ ಮಾಡ್ಕೊಂಡು ನಿಂತಿರ್ತಾರೆ. ಅಣ್ಣದಿರ್ ಮದ್ವೆಲಿ, ತಮ್ಮದಿರ್ ಮದ್ವೆಲಿ. ಗೈಸ್ ಈಗ ನಾನು ಮತ್ತೆ ಮಮ್ಮಿ ಇಬ್ರು ಬನ್ನೂರ್ಗೆ ಹೋಗ್ತಾ ಇದೀವಿ. ಮಮ್ಮಿಗೆ ಏನೋ ಕೆಲಸ ಇದೆ ಅಂತೆ, ಅದಕ್ಕೆ ಮಮ್ಮಿನ ಬನ್ನೂರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಬನ್ನಿ ಹೋಗೋಣ. ಗಾಯ್ಸ್ ಬನ್ನೂರ್ಗೆ ಹೋಗಿದ್ವಿ, ಒಂದು ಕೆಲಸ ಇತ್ತು, ಮುಗಿಸ್ಕೊಂಡು ಬಂದ್ವಿ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಮಳೆ ಬಂದ ಕಾರಣ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಾಡಿಲ್ಲ ಗೈಸ್.
ತೊಳಿತಾವನೆ ಎಲ್ಲ ನನ್ನ ಮಗನೇ ಗೈಸ್ ನೋಡಿ ಗೈಸ್ ಎಲ್ಲ ತೊಳಿತಾವನೆ ಗೈಸ್ ಮಗು ಎಲ್ಲ ತೊಳಿತಾ ಇದೆ ಗೈಸ್ ತೊಳಿತಾ ಇರಿ ಮಾನವ ನಿಮ್ಮ ಸಾಬೂನು ಸ್ಲೋನಾ ಮಾನವ ನಿಮ್ಮ ಸಾಬೂನು ಸ್ಲೋನಾ ಏನ್ ಹುಡುಕ್ತಾ ಇದೀಯ? ಇಲ್ಲಿ ಹುಡುಕ್ತಾನೆ ಮಮ್ಮಿ ಒಳಗೆ ಹೋಯ್ತು ಒಡಿ ಮಾಡ್ಬಿಟ್ಟು ಕಾಯ್ಕೆ ಕೂತವನಿ ಅದು ಇವಾಗ ಸಿಕ್ಕದ ಮಗ ನಿನ್ಗೆ. ಸಿಗ್ತಾನೆ ಹ್ಮ್ ಸಿಗ್ತಾನೆ ನೋಡು ಸದ್ದು ಮಾಡು. ಹಂಗೆ ಸೌಂಡ್ ಮಾಡಿದ್ರೆ ಬರೋದಿಲ್ಲ ಕಣಪ್ಪ ಅದು. ಇನ್ನೇನು ಮಾಡಮ್ಮ ಇದು ಮಾಡಕೊಡಮ್ಮ ಸ್ಲೇಟ್ ಅದಲ್ಲ ಅದ ಹ್ಞೂ ಹಂಗೆ ಮಾಡ್ಬಿಡು ಬಿಡು. ಸ್ಲೇಟ್ ಈಗ ಮನೆ ಕ್ಲೀನ್ ಮಾಡೋದಿಲ್ಲ ಎಲ್ಲಿ ಬಂದು ಮಮ್ಮಿ ಇವು ಎಲ್ಲ ಅಲ್ಲಿ ಬಾಕ್ಲು ಹತ್ರದಲ್ಲದೆಲ್ಲ ಹಂಗಾಗಿ ಇಲ್ಲೆಲ್ಲ ಒಬ್ಬೆ ಅಲ್ವಾ ಬಂದ್ಬಿಡ್ತವೆ. ಅದಕ್ಕೆ ನಾನು ಬಾಕ್ಲಚ್ಚು ಅನ್ನೋದು ನಿನ್ನ ಯಾಕೆ ಹೇಳು. ಇಲಿ ಬಂದದ್ಗೇನೋ ಸರಿ ಹೋಯ್ತು. ಇನ್ನೇನು ಸತ್ತೆ ಸಾರ ಬಂದರೆ ಭಯ ಅಲ್ವಾ? ಹಾಂ ಸದ್ದು ಬುಡುಕಿರ್ತಿ ಬಟ್ಟೆ ಹಾಕಿ ಇದು ಮಾಡ್ಬಿಡಮ್ಮ. ಏ ಬಿಡು ಇಲ್ಲಿಗೆ ಇದೆಯಾ ನೀನು ಸ್ಟ್ರಾಂಗ್ ಆಗಿರೋದು? ನನ್ನ ದಿವಾನ್ ಕಟ್ ಮೇಲೆ ಕೂತಿದ್ದೆ ಎದ್ದೆ ಅಪ್ಪ ನಾನು. ಹಾ ಅಯ್ಯೋ ದೇವ ಈಗ ಒಂದು ಬಂದದೆ ಮಮ್ಮಿ. ಒಂದೈದು ಬಿಟ್ಟು ಒಂದೊಂದು ಏನಾದ್ರು ಬಂದ್ಬಿಟ್ಟು ಇದ್ರ ಕಿವಿಗಳು ಹೆಂಗವೆ ಗೊತ್ತಾ ಕೀರ್ತಿ? ದೊಡ್ಡ ಕಿವಿಗಳು ಇವಕ್ಕೆ. ಮಾಮೂಲಿ ಮನೆ ಹತ್ರ ಇರ್ತಾವಲ್ಲ ಅವೆಲ್ಲ ಇವು ಇಲಿಗಳು. ಈ ಕಾಡಿಲಿ ಅಂತವೆಲ್ಲ ಮೂಗಿಲಿ ಅಂತವೆಲ್ಲ ಅವು ಕಿವಿನೇ ಇಷ್ಟ ಅಗ್ಲ ಅವಳ ಮೂಗಿಲಿ ಮಾತಾಡಲಿ ಅಂತ ಹಂಗಲ್ಲ ಅದೇನೋ ಅಂತಾರೆ ಇವ ಕಾಡಲ್ಲಿ ಇವು ಇವೇ ಒಂಥರ ಹಾಂ ಆ ಥರದವು. ಅವು ಇಲಿ ಅಂದರೆ ಸಣ್ಣಕ್ಕಿರ್ತವೆ ನೋಡಿ, ಒಂದಿಷ್ಟು ಸೈಜ್ ಇರ್ತದೆ. ಇದೇನು ಮಾಡ್ತೇವೆ ಇವು ದಪ್ಪ ಉದ್ದ ಬಾಲ, ಕಿವಿ ಅಂತೂ ಮನ್ಸರು ಕಿವಿ ಇದ್ದಂಗೆ ಇರ್ತವೆ ಕೀರ್ತಿ. ನಾನು ಇಲ್ಲಿಗೆ ಬಂದಮೇಲೆ ಅಂತ ಇಲಿಗಳು ನೋಡ್ತಾ ಇರೋದು. ಅಲ್ಲಿದ್ದಾಗ ನೋಡೇ ಇಲ್ಲ ನಾನು. ಏನಾ ಸ್ಲೇಟು? ಹಾಂ ಅಷ್ಟೇ, ಹಂಗೆ ಮಾಡ್ಬಿಡುವ ಬಾ. ಇನ್ನೇನು ಮಾಡೋಕ್ಕಾಗೋದಿಲ್ಲ ಕೀರ್ತಿ. ಅಂತರನೇ ಕಟ್ಟಿಸ್ಬೇಕಾಗದೆ ನಿನಗೆ. ಹಿಂಗೆ ಇಷ್ಟೊಂದು ಇದಾದ್ರೆ ನೀನು ಮನೆ ಒಳಗೆ